ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ಮಾಡಲಿಕ್ಕೆ ಹೈಕಮಾಂಡ್ಗೆ ಕೇರಳ ರಾಜಕಾರಣ ಕಾರಣ ಆಯ್ತಾ? ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಿಕ್ಕೆ ಕೇರಳದಲ್ಲಿ ಬದಲಾದಂಥ ರಾಜಕೀಯ ಸನ್ನಿವೇಶಗಳು ಕಾರಣ ಆಯ್ತಾ? ವೇಣುಗೋಪಾಲ್ಗೋಸ್ಕರ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ತ್ಯಾಗ ಮಾಡಿದ್ರ? ಕೇರಳದಲ್ಲೂ ಸಹ 2.5 ವರ್ಷದ ಅಧಿಕಾರ ಸೂತ್ರ ಹಾಗಾದ್ರೆ ಅನ್ವಯ ಆಗುತ್ತಾ? ಸತೀಶನ್ ಬಳಿಕ ವೇಣುಗೋಪಾಲ್ ಅವರು ಸಿಎಂ ಆಗ್ತಾರಾ? ಹೈಕಮಾಂಡ್ ಆ ಒಂದು ಪ್ಲಾನ್ ನಲ್ಲಿ ಇದೆಯಾ? ಕರ್ನಾಟಕ ಉದಾಹರಣೆಯನ್ನು ನೀಡಲಿಕ್ಕೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆಯಾ? ಕೇರಳ ಚುನಾವಣೆಯ ಬಳಿಕ ಅಧಿಕಾರ ಹಸ್ತಾಂತರಕ್ಕೆ ಖರ್ಗೆ ಅವರು ಸಹ ಒಪ್ಪಿಗೆ ಕೊಟ್ರ? ಸತೀಶನ್ ಪ್ರಮಾಣ ವಚನಕ್ಕೂ ಮುನ್ನವೇ ಸೋನಿಯಾ ಗಾಂಧಿಯವರು ಈ 50-50 ಸೂತ್ರದಡಿ ಕೇರಳದಲ್ಲೂ ಸಹ ಅಧಿಕಾರ ಹಂಚಿಕೆಯ ಒಂದು ಫಾರ್ಮುಲಾಗೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಆಕ್ಚುಲಿ ಹೇಳಬೇಕು ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಕೇರಳದಲ್ಲಿ. ಆದರೆ ವಿ ಡಿ ಸತೀಶನ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರಿಂದ ಮತ್ತು ಒಂದು ವೇಳೆ ಏನಾದರೂ ವಿ ಡಿ ಸತೀಶನ್ ಅವರನ್ನ ಈ ಸಂದರ್ಭದಲ್ಲಿ ಎದುರು ಹಾಕೊಂಡ್ರೆ ಅದು ಮುಂದಿನ ಹಂತಗಳಲ್ಲಿ ಕಾಂಗ್ರೆಸ್ಗೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಬೀರಬಹುದು ಅನ್ನುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿಯೇ ವಿ ಡಿ ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಯಿತು. ವೇರಿನ್ ಕೆ.ಸಿ. ವೇಣುಗೋಪಾಲ್ ಅವರನ್ನು ಡೆಲ್ಲಿಯಲ್ಲೇ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲಾಯಿತು. ಹಾಗಂತ ಕೆ.ಸಿ. ವೇಣುಗೋಪಾಲ್ ಅವರು ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ಡೆಲ್ಲಿಯಲ್ಲೇ ಉಳ್ಕೊಬಿಡ್ತಾರಾ ಇನ್ನು ಮುಂದೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾ ಇದೆ ಒಂದು ಮೂಲ. ಏನಂತಂದ್ರೆ ಸಿದ್ದರಾಮಯ್ಯನವರ ಮೂಲಕ ಕೇರಳ ಕಾಂಗ್ರೆಸ್ನಲ್ಲಿ ಒಂದು ಮೆಸೇಜ್ ಅನ್ನು ರವಾನಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಯಾವ ರೀತಿಯಾಗಿ 50-50 ಸೂತ್ರದ ಅಡಿಯಲ್ಲಿ ಈಗ ನಾಯಕತ್ವವನ್ನು ಬದಲಾವಣೆ ಮಾಡಿದ್ರು ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವರನ್ನ ಮನವೊಲಿಸಿ ಅವರಿಂದ ಸ್ಥಾನವನ್ನು ತೆಗೆದುಕೊಳ್ಳಲಾಯಿತು, ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ವಿ ಡಿ ಸತೀಶನ್ ಅವರು ಸಹ ಅದೇ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅನ್ನುವ ಒಂದು ಸುಳಿವನ್ನ ಕಾಂಗ್ರೆಸ್ ಈಗಿನಿಂದಲೇ ಕೊಡ್ತಾ ಇದೆ. ಸೊ ಒಂದು ವೇಳೆ ಏನಾದ್ರಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗ್ತಾ ಇರಲಿಲ್ಲ ಅನ್ನುವ ಚರ್ಚೆಯೂ ಸಹ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಕೇರಳ ರಾಜಕಾರಣದ ಬದಲಾವಣೆ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ ಅಂತ. ಆಕ್ಚುಲಿ ಈ ರೀತಿಯಾದಂಥ ಒಂದು ಚರ್ಚೆ ಇತ್ತು. ಒಂದು ವೇಳೆ ಅಲ್ಲೇನಾದರೂ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಹಾಗೆ ಮುಂದುವರಿಸಬಹುದಾದಂಥ ಚಾನ್ಸಸ್ ಇತ್ತು ಅಂತ ಹೇಳಲಾಗ್ತಾ ಇತ್ತು ಅಂತ. ಸೊ ಇದನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ, ಕೇರಳ ಮತ್ತು ಕರ್ನಾಟಕದ ಈ ರಾಜಕಾರಣವನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಅಂತ? ಶಿವು, ಇಲ್ಲಿ ಮುಖ್ಯವಾಗಿ ಈ ನಾಯಕತ್ವ ಬದಲಾವಣೆ ಏನಿದೆ ಇದು ಸಡನ್ ಆಗಿ ಆಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಫೋನ್ ಬರುತ್ತೆ ಹೈಕಮಾಂಡ್ ನಾಯಕರಿಂದ, ನೇರವಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಒಂದಿನ ಸಭೆ ನಡೆಯುತ್ತೆ. ಆ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಇದನ್ನ ಸಿದ್ದರಾಮಯ್ಯನವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೀಗಾಗಿ ಇಲ್ಲಿಯ ಈ ದಿಢೀರ್ ಬೆಳವಣಿಗೆಗೆ ಕಾರಣ ಏನು ಅಂತ ನೋಡ್ತಾ ಹೋದಾಗ ಗೊತ್ತಾಗೋದು ಪಕ್ಕದ ಕೇರಳಂ ರಾಜ್ಯದಲ್ಲಿ ಆದಂತಹ ಒಂದು ರಾಜಕೀಯ ಬೆಳವಣಿಗೆ. ಅಲ್ಲಿ ಸತೀಶನ್ ಹಾಗೆ ಕೆ.ಸಿ. ವೇಣುಗೋಪಾಲ್ ನಡುವೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿತ್ತು. ಹೈಕಮಾಂಡ್ ನಾಯಕರಿಗೂ ಕೂಡ ಇದೊಂದು ಬಿಕ್ಕಟ್ಟಿನ ಪರಿಸ್ಥಿತಿಯ ನಿರ್ಮಾಣವಾಗಿತ್ತು. ಅಂತಿಮವಾಗಿ ಅಲ್ಲಿ ಕರ್ನಾಟಕದಲ್ಲಿ 2023ರಲ್ಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಏನೋ ಪೈಪೋಟಿ ಇತ್ತು, ಅದೇ ರೀತಿ ಕೇರಳದಲ್ಲೂ ಕೂಡ ಏರ್ಪಟ್ಟಿತ್ತು. ಕರ್ನಾಟಕದಲ್ಲಿ 2 ವರ್ಷ 2.5 ವರ್ಷ ಇಬ್ಬರಿಗೂ ಕೂಡ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಕೂಡ ಅಲ್ಲಿ ಮಾಡಿ ಹೈಕಮಾಂಡ್ ನಾಯಕರು ಕಳಿಸಿದ್ರು. ಆದ್ರೆ ಕೇರಳದಲ್ಲಿ ಕೂಡ ಇಬ್ಬರ ನಡುವೆ ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲಿ ಸತೀಶನ್ ಹಾಗೆ ಕೆ.ಸಿ. ವೇಣುಗೋಪಾಲ್ ನಡುವೆ ಈ ಅಧಿಕಾರ ಹಂಚಿಕೆಯ ಒಂದು ತೀರ್ಮಾನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಆದ್ರೆ ಈಗ ಕರ್ನಾಟಕದಲ್ಲಿ ಆಲ್ರೆಡಿ 2.5 ವರ್ಷ ಆಗೋಗಿದೆ, 3 ವರ್ಷ ಆಗಿದೆ. ಕರ್ನಾಟಕವನ್ನ ಉದಾಹರಣೆ ಇಟ್ಕೊಂಡು ಒಂದು ವೇಳೆ ಸತೀಶನ್ ಅವರು ಅಧಿಕಾರವನ್ನ ಬಿಟ್ಕೊಟ್ಟಿಲ್ಲ ಅಂದ್ರೆ ಹೇಗೆ ಅನ್ನುವಂತ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡುತ್ತೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಕೇರಳಂನಲ್ಲಿ ಮತ್ತೆ ಅದೇ ರೀತಿ ಕರ್ನಾಟಕದ ಪರಿಸ್ಥಿತಿ ಬರಬಾರದು, ಅದು ಕರ್ನಾಟಕ ರಾಜಕಾರಣವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ನಿರ್ಧಾರವನ್ನ ಕೈಗೊಂಡಂತೆ ಇದೆ. ಕೆ.ಸಿ. ವೇಣುಗೋಪಾಲ್ ಅವರೇ ಸ್ವತಃ ಈ ಒಂದು ಒತ್ತಡವನ್ನ ಹಾಕಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈ ಅಧಿಕಾರ ಹಂಚಿಕೆ ಈಗಾಗಲೇ 2.5 ವರ್ಷ ಮುಗಿದು ಹೋಗಿ 3ನೇ ವರ್ಷಕ್ಕೆ ಬಂದಿತ್ತು. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಪ್ಪಂದದಂತೆ ಸಿದ್ದರಾಮಯ್ಯನವರು ಬಿಟ್ಕೊಟ್ರು. ಸೊ ಹಾಗಾಗಿ ನೆಕ್ಸ್ಟ್ ಏನಾದರೂ ಸತೀಶನ್ ಅವರು 2.5 ವರ್ಷ ನಂತರ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಬಿಟ್ಕೊಡ್ಬೇಕಾಗುತ್ತೆ. ಸೊ ಅವರು ಬಿಟ್ಕೊಟ್ಟಿಲ್ಲ ಅಂದ್ರೆ ಈ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸಿದ್ದೇ ಅವರಾಗಿತ್ತು. ಸೊ ಅವರು ಸತೀಶನ್ ಅವರಿಗೆ ಈ ಒಂದು ಉದಾಹರಣೆಯನ್ನ ಕೂಡ ನೀಡ್ತಾ ಹೋಗ್ತಾರೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರು ಈ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯ ಲಭ್ಯವಾಗ್ತಾ ಇದೆ. ಈಗ ಸದ್ಯ ಕೇರಳಂನಲ್ಲೂ ಈಗ 2.5 ವರ್ಷ ನಂತರ ಇದೇ ರೀತಿ ಬದಲಾವಣೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೈಕಮಾಂಡ್ ನಾಯಕರ ಈ ಒಂದು ನಿರ್ಧಾರದಿಂದಾಗಿ ಸಿದ್ದರಾಮಯ್ಯನವರು ಸದ್ಯ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಶಿವು, ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.